ನಮಸ್ತೆ, ನಿಮ್ಮೆಲ್ಲರಿಗೂ ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ನೀವು ನವರತ್ನಗಳಲ್ಲಿ ಯಾವ ರತ್ನ ಹಾಕೋಬಹುದು ಅಂತ ಹೇಳ್ಕೊಡ್ತೀನಿ. ಅದನ್ನು ಯಾವ ಬೆರಳಿಗೆ ಹಾಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ಈ ರತ್ನಗಳನ್ನು ನೀವು ಹಾಕೊಳ್ಳೋದ್ರಿಂದ ನಿಮ್ಗೆ ಏನು ಪರಿಣಾಮ ಬರುತ್ತೆ ಲೈಫಲ್ಲಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನನ್ನ ಸಜೆಷನ್ ಏನಂದರೆ, ನೀವು ನಾನು ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋನ ನೋಡಿ. ಯಾಕಂದರೆ ಇವತ್ತಿನ ವಿಡಿಯೋಗೆ ನಿಮಗೆ ನಿಮ್ಮ ಕೈಯಲ್ಲಿ ನಿಮ್ಮ ಜಾತಕ ಅಂದರೆ ನಿಮ್ಮ ಕುಂಡ್ಲಿ ಇರೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ನಿಮ್ಗೆ ಈ ವಿಡಿಯೋ ಅರ್ಥ ಆಗಲ್ಲ. ನಾನು ನೀವು ಕೂತ್ ಕಡೆನೆ ₹1 ಖರ್ಚು ಮಾಡ್ದಂಗೆ ಹೇಗೆ ನೀವು ನಿಮ್ಮ ಜಾತಕ ಪಡಿಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಲಿ. ಅದನ್ನ ನೋಡ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಯಾಕಂದರೆ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಇದನ್ನ ತಿಳ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಆಗುತ್ತೆ. ಸೊ ನೀವು ನನ್ನ ಹಿಂದಿನ ವಿಡಿಯೋ ನೋಡಿದ್ದೀರಾ ಅಂತ ನಾನು ಅಂದ್ಕೋತೀನಿ. ಅದರ ಲಿಂಕ್ನ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ಡೆಫಿನೆಟಾಗಿ ರೆಫರ್ ಮಾಡಿ. ಯಾಕಂದರೆ ಇವತ್ತಿನ ವಿಡಿಯೋ ನಿಮ್ಮ ಕೈಯಲ್ಲಿ ನಿಮ್ಮ ಜಾತಕ ಇಲ್ದಂಗೆ ನಿಮಗೆ ಅರ್ಥ ಆಗಲ್ಲ. ಅದು ನಂಬರ್ 1. ಎರಡನೇದಾಗಿ, ನಿಮ್ಮ ಕೈಯಲ್ಲಿ ಈಗ ನಿಮ್ಮ ಜಾತಕ ಇದೆ ಅಂತ ಅನ್ನೋದನ್ನು ನಾನು ಭಾವಿಸ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನಿಮ್ಮ ಜಾತಕನ ಓಪನ್ ಮಾಡಿದ್ರೆ ನಿಮಗೆ ಲಗ್ನ ಕುಂಡ್ಲಿ ಅಂತ ಕಾಣುತ್ತೆ. ಅದರಲ್ಲಿ ಲಾ ಅಂತ ಬರ್ದಿರುತ್ತೆ, ಒಂದು ಮನೆಯಲ್ಲಿ ಲಾ ಅಂತ ಬರ್ದಿರುತ್ತೆ. ಅದೇ ನಿಮ್ಮ ಮೊದಲನೇ ಮನೆ. ಮೊದಲನೇ ಮನೆ ಏನನ್ನ ತೋರಿಸುತ್ತೆ ಅಂದರೆ ನಿಮ್ಮ ಪರ್ಸ್ನಾಲಿಟಿನ ತೋರಿಸುತ್ತೆ. ನಾವು ಯಾಕೆ ಈ ರೀತಿ ಇದೀವಿ ಅನ್ನೋದಕ್ಕೆ ಕಾರಣನೇ ನಮ್ಮ ಮೊದಲನೇ ಮನೆ. ಅಂದರೆ ಲಗ್ನ ಕುಂಡ್ಲಿಯಲ್ಲಿ ನಮ್ಮ ಲಗ್ನನೇ ಅದಕ್ಕೆ ಕಾರಣ. ಮೊದಲನೇ ಮನೆನ ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಅಲ್ಲಿ ಲಾ ಅಂತ ಬರ್ದಿರುತ್ತೆ. ನಿಮ್ದೇನಾದ್ರು ಇಂಗ್ಲೀಷಲ್ಲಿ ಇತ್ತು ಅಂದರೆ LA ಅಂತ ಬರ್ದಿರುತ್ತೆ, ಅಥವಾ ASC ಅಂತ ಬರ್ದಿರುತ್ತೆ. ಇದ್ರ ಮೀನಿಂಗ್ ತುಂಬ ಸಿಂಪಲ್. ASC ಅಂದರೆ ಅಸೆಂಡೆಂಟ್, LA ಅಥವಾ ಲಾ ಅಂದರೆ ಲಗ್ನ ಅಂತ. ಅದೇ ನಿಮ್ಮ ಮೊದಲನೇ ಮನೆ. ಲಗ್ನ ಅಂದರೆ ಏನು? ನೀವು ಹುಟ್ಟೋವಾಗ ಈಸ್ಟರ್ನ್ ಹೊರೈಸನ್ ಅಲ್ಲಿ ಅಂದರೆ ಈಸ್ಟಲ್ಲಿ ಯಾವ ರಾಶಿ ಮೇಲಕ್ಕೆ ಬರ್ತಿತ್ತೋ ಅದೇ ನಿಮ್ಮ ಲಗ್ನ. ನೀವು ಆ ಟೈಮಲ್ಲಿ ಹುಟ್ಟಿದ್ದೀರಾ ಅಂತ ಅರ್ಥ ಅಷ್ಟೇ. ಇದು ನಿಮ್ಮ ರಾಶಿ ಅಲ್ಲ. ಅಂದರೆ ನಿಮ್ಮ ಲಗ್ನದಲ್ಲಿ ಯಾವ ರಾಶಿ ಇದೆ ಅದು ನಿಮ್ಮ ಲಗ್ನನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದೇನಾದರೂ ಸಿಂಹ ರಾಶಿ ಬಂದು ನಿಮ್ಮ ಲಗ್ನದಲ್ಲಿತ್ತು ಅಂದರೆ ನಿಮ್ಮ ಜಾತಕನ ನಾವು ಸಿಂಹ ಲಗ್ನದ ಕುಂಡಲಿ ಅಥವಾ ಸಿಂಹ ಲಗ್ನದ ಜಾತಕ ಅಂತೀವಿ. ಅದೇ ರೀತಿ ಕುಂಭ ರಾಶಿ ಇತ್ತು ಅಂದರೆ ಕುಂಭ ಲಗ್ನದ ಜಾತಕ ಅಥವಾ ಕುಂಡಲಿ ಅಂತೀವಿ. ಆದರೆ ಇದು ನಿಮ್ಮ ರಾಶಿ ಅಲ್ಲ. ನಿಮ್ಮ ಚಂದ್ರ ಜಾತಕದಲ್ಲಿ ಎಲ್ಲಿ ಕೂತಿರ್ತಾನೆ, ಅವನು ಯಾವ ರಾಶಿ ಜೊತೆ ಕೂತಿದ್ದಾನೆ ಅದೇ ನಿಮ್ಮ ರಾಶಿ. ಸೊ ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್, ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ನೀವು ನವರತ್ನಗಳಲ್ಲಿ ಯಾವ ರತ್ನನ ಹಾಕೋಬಹುದು ಅಂತ ಅನ್ನೋದು. ನೀವು ನಿಮ್ಮ ಲಗ್ನನ ನೋಡಿದ್ರೆ ಅದರಲ್ಲಿ ನಿಮಗೆ ನಂಬರ್ಸ್ ಕಾಣುತ್ತೆ. ಇದು 1ರಿಂದ 12 ಯಾವ ನಂಬರ್ ಬೇಕಾದರೂ ಆಗಿರ್ಬೋದು. ಯಾಕಂದರೆ ರಾಶಿಗಳಿರೋದು 12 ಮಾತ್ರ. ಸೊ ನಿಮ್ಗೇನಾದರೂ 1 ಅಥವಾ 8 ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ದೇನಾದರೂ ಮೇಷ ಲಗ್ನ ಅಥವಾ ವೃಶ್ಚಿಕ ಲಗ್ನ ಆಗಿತ್ತು ಅಂದರೆ ಇದರ ಅಧಿಪತಿ ಮಂಗಳ ಅಥವಾ ಕುಜ. ಅದೇ ರೀತಿ 2 ಅಥವಾ 7 ಇತ್ತು ಅಂದರೆ ವೃಷಭ ಲಗ್ನ ಅಥವಾ ತುಲಾ ಲಗ್ನ, ಇದರ ಅಧಿಪತಿ ಶುಕ್ರ. ನೆಕ್ಸ್ಟ್ 3 ಅಥವಾ 6 ಇತ್ತು ಅಂತಂದರೆ ಮಿಥುನ ಲಗ್ನ ಅಥವಾ ಕನ್ಯಾ ಲಗ್ನ, ಇದರ ಅಧಿಪತಿ ಬುಧ. 4 ಇತ್ತು ಅಂತಂದರೆ ಕರಕ ಲಗ್ನ, ಇದರ ಅಧಿಪತಿ ಚಂದ್ರ. 5 ಇತ್ತು ಅಂತಂದರೆ ಇದರ ಅಧಿಪತಿ ಸೂರ್ಯ, ಅದು ಸಿಂಹ ಲಗ್ನ. ಅದೇ ಥರ 9 ಅಥವಾ 12 ಇತ್ತು ಅಂತಂದರೆ ಅದರ ಅರ್ಥ ಏನಂದರೆ ನೀವು ಧನು ಲಗ್ನ ಅಥವಾ ಮೀನ ಲಗ್ನ ಅಂತ, ಇದರ ಅಧಿಪತಿ ಗುರು ಬೃಹಸ್ಪತಿ. ಲಾಸ್ಟ್ ಆಗಿ 10 ಅಥವಾ 11 ಇತ್ತು ಅಂತಂದರೆ ಅದರ ಅರ್ಥ ಮಕರ ಲಗ್ನ ಅಥವಾ ಕುಂಭ ಲಗ್ನ, ಇದರ ಅಧಿಪತಿ ಶನಿ. ಸೊ ಇದೇ ಅರ್ಥ. ನಿಮ್ಮ ಲಗ್ನ, ಯಾವ ಗ್ರಹ ನಿಮ್ಮ ಲಗ್ನನ ಅಧಿಪತಿ ಅಂದರೆ ರೂಲ್ ಮಾಡ್ತಾ ಇರೋದು ಯಾರು ಅನ್ನೋದ್ರ ಬೇಸಿಸ್ ಮೇಲೆನೆ ನಾವಿವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ನೀವು ಯಾವ ನವರತ್ನನ ಹಾಕೋಬಹುದು ಅಂತ ತಿಳ್ಕೊಳ್ಳೋದು. ಸೊ ನಾನು ಇಲ್ಲಿವರೆಗೆ ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇವಾಗ ನೀವು ಯಾವ ರತ್ನನ ಹಾಕೋಬಹುದು ಮತ್ತು ಯಾಕೆ ಇದನ್ನು ಹಾಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮ್ದೇನಾದರೂ 1 ಅಥವಾ 8 ಅಂದರೆ ಮೇಷ ಲಗ್ನ ಅಥವಾ ವೃಶ್ಚಿಕ ಲಗ್ನ ಆಗಿತ್ತು ಅಂದರೆ ನೀವು ಕೋರಲ್ ಅಥವಾ ಹವಳನ ಹಾಕೋಬಹುದು. ಅದನ್ನು ನೀವು ಗೋಲ್ಡ್ ಅಥವಾ ಕಾಪರಲ್ಲಿ ಮಾಡಿಸಿ ಹಾಕೋಬಹುದು. ಹವಳನ ನೀವು ರಿಂಗ್ ಫಿಂಗರ್ಗೆ ಹಾಕೋಬೇಕು. ನೆಕ್ಸ್ಟ್ 2 ಅಥವಾ 7 ಅಂದರೆ ವೃಷಭ ಲಗ್ನ ಅಥವಾ ತುಲಾ ಲಗ್ನ ಕುಂಡಲಿ ನಿಮ್ದಾಗಿತ್ತು ಅಂದರೆ ನೀವು ಡೈಮಂಡ್ ಹಾಕೋಬಹುದು. ಡೈಮಂಡ್ನ ನೀವು ರಿಂಗ್ ಫಿಂಗರ್ಗೂ ಹಾಕೋಬಹುದು ಮತ್ತು ಇಂಡೆಕ್ಸ್ ಫಿಂಗರ್ಗೂ ಹಾಕೋಬಹುದು. ಇದನ್ನು ನೀವು ಗೋಲ್ಡಲ್ಲೇ ಮಾಡಿಸಿ ಹಾಕೋಬೇಕು. ನೆಕ್ಸ್ಟ್ ನಿಮ್ದೇನಾದರೂ 3 ಮತ್ತು 6 ಅಂದರೆ ಮಿಥುನ ಲಗ್ನ ಅಥವಾ ಕನ್ಯಾ ಲಗ್ನ ಆಗಿತ್ತು ಅಂತಂದರೆ ನೀವು ಎಮರಾಲ್ಡ್ ಅಥವಾ ಪಚ್ಚೆ ಅಂತ ಏನು ಕರಿತೀವಿ ಅದನ್ನು ಹಾಕೋಬಹುದು. ಅದನ್ನು ನೀವು ಕಿರುಬೆರಳಿಗೆ ಹಾಕೋಬೇಕು ಮತ್ತು ಇದನ್ನು ನೀವು ಗೋಲ್ಡಲ್ಲೇ ಮಾಡಿಸಿ ಹಾಕೋಬೇಕು.
ನೆಕ್ಸ್ಟ್ ನಿಮ್ದೇನಾದ್ರೂ ಕರಕ ಲಗ್ನ ಅಂದ್ರೆ ನಂಬರ್ 4 ನಿಮ್ಮ ಲಗ್ನದಲ್ಲಿ ಇತ್ತು ಅಂದ್ರೆ ಈ ರೀತಿ ನೀವು ಮುತ್ತಲ್ಲೇ ಉಂಗ್ರನ ಹಾಕೋಬೇಕು ಮತ್ತೆ ಸಿಲ್ವರ್ ಅಲ್ಲೇ ಮುತ್ತನ ಮಾಡಿಸ್ಕೋಬೇಕು. ಅದನ್ನ ನೀವು ಕಿರುಬೆರಳಿಗೆನೆ ಹಾಕೋಬೇಕು. ನಂಬರ್ 5 ಏನಾದ್ರು ನಿಮ್ಮ ಲಗ್ನದಲ್ಲಿ ಇತ್ತು ಅಂದ್ರೆ ನಿಮ್ದು ಸಿಂಹ ಲಗ್ನ. ಸಿಂಹ ಲಗ್ನದವರು ರೂಬಿ ಅಥವಾ ಮಾಣಿಕ್ಯನ ಹಾಕೋಬಹುದು. ನೀವು ಈ ನವರತ್ನನ ರಿಂಗ್ ಫಿಂಗರ್ಗೆ ಹಾಕೋಬೇಕು. ಗೋಲ್ಡ್ ಅಥವಾ ಕಾಪರ್ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡಿಸಿ ನೀವು ಹಾಕೋಬಹುದು. ನೆಕ್ಸ್ಟ್ 9 ಅಥವಾ 12 ಅಂದ್ರೆ ನಿಮ್ದು ಧನು ಲಗ್ನ ಅಥವಾ ಮೀನ ಲಗ್ನ ಆಗಿತ್ತು ಅಂದ್ರೆ ನೀವು ಯೆಲ್ಲೋ ಸಫೈರ್ ಅಥವಾ ಕನಕ ಪುಷ್ಯ ರಾಗನ ಹಾಕೋಬಹುದು. ಇದನ್ನ ನೀವು ಇಂಡೆಕ್ಸ್ ಫಿಂಗರ್ಗೆ ಹಾಕೋಬೇಕು. ಇದನ್ನ ನೀವು ಗೋಲ್ಡ್ ಅಲ್ಲೇ ಮಾಡಿಸಿ ಹಾಕೋಬೇಕು. ನೆಕ್ಸ್ಟ್ ನಿಮ್ದೇನಾದ್ರೂ 10 ಅಥವಾ 11 ಅಂದ್ರೆ ಮಕರ ಲಗ್ನ ಅಥವಾ ಕುಂಭ ಲಗ್ನ ಆಗಿತ್ತು ಅಂತಂದ್ರೆ ನೀವು ನೀಲಮಣಿ ಅಥವಾ ಬ್ಲೂ ಸಫೈರ್ ಅಂತ ಏನ್ ಕರಿತೀವಿ ಅದನ್ನೇ ಹಾಕೋಬೇಕು. ಇದನ್ನ ನೀವು ಮಿಡಲ್ ಫಿಂಗರ್ಗೆ ಹಾಕೋಬೇಕು ಮತ್ತೆ ಗೋಲ್ಡ್ ಅಲ್ಲೇ ಮಾಡಿಸಿ ಹಾಕೋಬೇಕು. ನೀವು ಗಮನಿಸಿರ್ಬೋದು ನಾನು ಬರೀ 7 ರತ್ನನ ಹೇಳಿದ್ದೀನಿ, ಇನ್ನೆರಡನ್ನ ನಾನು ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇನ್ನೆರಡು ರತ್ನ ಬಂದು ಗೋಮೇಧ ಅಂದ್ರೆ ಹೆಸೊನೈಟ್ ಮತ್ತೆ ವೈಢೂರ್ಯ ಅಂದ್ರೆ ಕ್ಯಾಟ್ಸೈ. ಗೋಮೇಧನ ರೆಪ್ರೆಸೆಂಟ್ ಮಾಡೋದು ರಾಹು ಮತ್ತೆ ಕ್ಯಾಟ್ಸೈ ಅಂದ್ರೆ ವೈಢೂರ್ಯನ ರೆಪ್ರೆಸೆಂಟ್ ಮಾಡೋದು ಕೇತು. ಗೋಮೇಧನ ಯಾರು ಬೇಕಾದ್ರೂ ಹಾಕೋಬಹುದು. ಯಾಕೆ ಅಂತ ಅಂದ್ರೆ ಗೋಮೇಧನ ನೀವು ಹಾಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರದ ಪ್ರಾಬ್ಲಮ್ ಅಥವಾ ನಿಮ್ಗೆ ತುಂಬಾ ದೃಷ್ಟಿ ಬೀಳ್ತಾ ಇದೆ, ಜನ ನಿಮ್ನ ನೋಡಿ ದೃಷ್ಟಿ ಬೀಳ್ತಾ ಇದೆ ನಿಮ್ಗೆ ಅವ್ರದ್ದು ಅಂತ ಅನ್ನೋ ಪ್ರಾಬ್ಲಮ್ ಏನಿರುತ್ತಲ್ಲ ಅದು, ಅಥವಾ ನೀವು ಯಾವ್ದಾದ್ರೂ ಕೆಲ್ಸಕ್ಕೆ ಅಂತ ಹೊರಗಡೆ ಹೋಗ್ತಿರ್ತೀರಾ, ಆ ಕೆಲಸ ಮಧ್ಯದಲ್ಲೇ ಹೋಗೋದಕ್ಕೆ ಮುಂಚೆನೆ ಹಾಳಾಗ್ಬಿಡುತ್ತೆ, ನಿಂತೋಗುತ್ತೆ, ಈ ತರ ಪ್ರಾಬ್ಲಮ್ಸ್ ಯಾರಿಗಿರುತ್ತಲ್ಲ ಅವ್ರಿಗೆ ಗೋಮೇಧ ತುಂಬಾ ಸೂಟ್ ಆಗುತ್ತೆ. ನೆಕ್ಸ್ಟ್ ವೈಡೂರ್ಯ ಅಥವಾ ಕ್ಯಾಟ್ಸೈ. ಕ್ಯಾಟ್ಸೈನ ನೀವು ಹಾಕೊಳ್ಳೋದ್ರಿಂದ ಸುಮಾರು ಪ್ರಾಬ್ಲಮ್ಸ್ಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಮನಿ ರಿಲೇಟೆಡ್ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ, ಕೆರಿಯರ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲದಕ್ಕೂ ನಿಮಗೆ ಕ್ಯಾಟ್ಸೈ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಕೇತು ಒಂದ್ ಪ್ಲಾನೆಟ್ ನಿಮ್ಮನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗುವಂತ ಒಂದೇ ಪ್ಲಾನೆಟ್ ಬಂದು ಕೇತು. ಸೊ ಹಾಗಾಗಿ ನೀವು ಕ್ಯಾಟ್ಸೈ ಹಾಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದೆರಡು ಯಾರು ಬೇಕಾದ್ರೂ ಹಾಕೋಬಹುದು. ಅದಕ್ಕೆ ನಿಮ್ಮ ಲಗ್ನದ ಜೊತೆ ಯಾವ ರೀತಿಯಾದ ಡೈರೆಕ್ಟ್ ರಿಲೇಶನ್ಶಿಪ್ ಇರೋದಿಲ್ಲ. ರಾಹು ಕೇತು ನಿಮ್ ಜಾತಕದಲ್ಲಿ ಎಲ್ಲಿ ಕೂತಿದ್ರು ಕೂಡ ನೀವು ಗೋಮೇಧ ಅಥವಾ ವೈಢೂರ್ಯ ಅಂದ್ರೆ ಹೆಸೊನೈಟ್ ಅಥವಾ ಕ್ಯಾಟ್ಸೈನ ಹಾಕೋಬಹುದು. ನೀವು ಇದೆರಡನ್ನೂ ಒಟ್ಟಿಗೆ ಕೂಡ ಹಾಕೋಬಹುದು. ಇದನ್ನ ನೀವು ಮಿಡಲ್ ಫಿಂಗರ್ ಅಂದ್ರೆ ಈ ಬೆರಳಿಗೆನೆ ಹಾಕೊಂತೀರಾ ಮತ್ತೆ ಗೋಲ್ಡ್ ಅಥವಾ ಸಿಲ್ವರ್ ಅಲ್ಲಿ ಕೂಡ ಮಾಡಿಸಿ ಇದನ್ನ ಹಾಕೋಬಹುದು. ಸೊ ಇಲ್ಲಿವರೆಗೆ ನಾವು ಯಾವ ರತ್ನನ ಹಾಕೋಬಹುದು ಅಂತ ಕಲ್ತ್ಕೊಂಡಿದೀವಿ. ಯಾಕೆ ನಾವು ಈ ರತ್ನನ ಹಾಕೋಬೇಕು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನವರತ್ನಗಳು ಅಂತ ಅಂದ್ರೆ ತುಂಬಾ ಪವರ್ಫುಲ್ ರೆಮಿಡಿ ಆಕ್ಚುಲಿ ನಿಮ್ಮ ಲೈಫಲ್ಲಿರೋ ಸಾಕಷ್ಟು ಪ್ರಾಬ್ಲಮ್ಗಳಿಗೆ. ನವರತ್ನಗಳಲ್ಲಿ ಎಸ್ಪೆಷಲಿ ನಿಮ್ಮ ಲಗ್ನದ ಅಧಿಪತಿ ಯಾರಿರ್ತಾನಲ್ಲ ಆ ಲಗ್ನದ ಅಧಿಪತಿದು ರತ್ನ ಹಾಕೊಳ್ಳೋದು ಬಹಳ ಬಹಳ ಶ್ರೇಷ್ಠ. ಯಾಕಂದ್ರೆ ಲಗ್ನಕ್ಕೆ ನೀವು ಪವರ್ ಕೊಡ್ಬೇಕು, ಬಲ ಕೊಡ್ಬೇಕು ಲಗ್ನಾಧಿಪತಿಗೆ. ಲಗ್ನ ಅಂದ್ರೆ ನಾನು ಮುಂಚೆ ಹೇಳ್ದಂಗೆ ನಿಮ್ಮ ಪರ್ಸನಾಲಿಟಿ, ಅದು ನೀವೇ. ನೀವು ನಿಮಗೆ ಬಲ ಕೊಟ್ಟಂಗೆ ಅದರ ಅರ್ಥ. ಲಗ್ನಾಧಿಪತಿದು ರತ್ನನ ನೀವು ಹಾಕೊಳ್ಳೋದ್ರಿಂದ ನಿಮಗೆ ನೀವು ಸ್ಟ್ರೆಂತ್ ಕೊಟ್ಟಂಗೆ ಅದರ ಅರ್ಥ. ಸೊ ಲಗ್ನಾಧಿಪತಿಯ ರತ್ನನ ಹಾಕೊಳ್ಳೋದ್ರಿಂದ ನಿಮ್ಗೆ ಏನೇನ್ ಎಫೆಕ್ಟ್ಸ್ ಸಿಗುತ್ತೆ ಅಂತ ಅಂದ್ರೆ ನೀವು ಅಂದ್ಕೊಂಡಿದ್ದ ಕೆಲಸಗಳಾಗತ್ತೆ, ನಿಮಗೆ ಸಕ್ಸಸ್ ಅನ್ನೋದು ತುಂಬಾ ಈಸಿಯಾಗಿ ಸಿಗುತ್ತೆ, ನೀವು ಸ್ಟ್ರಗಲ್ ಅಥವಾ ಕಷ್ಟ ಪಡಬೇಕಾಗಿರೋದಿಲ್ಲ. ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ, ಹಣಕಾಸಿನ ವಿಚಾರಗಳು ದೂರ ಆಗುತ್ತೆ, ನಿಮ್ಮ ಕೆರಿಯರ್ ಸೆಟ್ ಆಗ್ತಿಲ್ವಾ ಅದು ಕೂಡ ನಿಮಗೆ ನಡೆಯುತ್ತೆ. ಅದೇ ರೀತಿ ಕೆಲವ್ರಿಗೆ ತುಂಬಾ ಟೆನ್ಷನ್ ಆಗೋದು ಮತ್ತೆ ತುಂಬಾ ಭಯ ಇರೋದು, ಈ ತರ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಇದೆಲ್ಲದು ನೀವು ಯಾವಾಗ ಲಗ್ನಾಧಿಪತಿಯ ರತ್ನನ ಧರಿಸ್ತೀರಾ, ಹಾಕೊಂತೀರಾ, ಅದರಿಂದ ನಿಮಗೆ ಸಾಲ್ವ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಅರ್ಥ ಆಗಿದೆ ಅನ್ಕೋತೀನಿ. ಇದು ತುಂಬಾ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ನೀವು ಯಾವ್ದಾದ್ರು ರತ್ನನ ಚೂಸ್ ಮಾಡಬೇಕು ಅಥವಾ ಯಾಕೆ ನೀವು ಆ ರತ್ನನ ಹಾಕೋಬೇಕು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ, ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋಸ್ ಹಾಕೋವಾಗ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು.